ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಫ್ರಂಟ್ ಡೀಪ್ ಹಾಗೆಯೇ ಬ್ಯಾಕ್ ಪ್ಯಾಕ್ ಆಗಿರೋ ಬ್ಲೌಸ್ ಹೇಗೆ ಡ್ರಾಫ್ಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಇದು ಫ್ರಂಟ್ ಫುಲ್ ಡೀಪ್ ಆಗಿರುತ್ತೆ, ಅಂದರೆ 7 ಅಥವಾ 8 ಇಂಚಿನವರೆಗೂ ಡೀಪ್ ಆಗಿರುತ್ತೆ. ಅದೇ ರೀತಿ ಬ್ಯಾಕ್ ಪ್ಯಾಕ್ ಆಗಿರುತ್ತೆ, ಅಂದರೆ ಡೀಪ್ ಏನಿಲ್ಲ, ಹೈ ನೆಕ್ ಥರ. ಈಗ ನಾವು ಡ್ರಾಫ್ಟಿಂಗ್ ಹೇಗೆ ಮಾಡೋದಂತ ನೋಡ್ಕೊಳ್ಬೇಕು. ಈಗ ನಾನು ಎಲ್ ಸ್ಕೇಲಲ್ಲಿ ಸ್ಟ್ರೈಟಾಗಿ ಲೈನ್ ಎಳೀತಾ ಇದ್ದೇನೆ. ನೋಡಿ, ಈ ಥರ ಇದರಲ್ಲಿ ನಮ್ಮ ಲೆಂತ್ ಹಾಗೆಯೇ ಡಾಟ್ ಪಾಯಿಂಟ್ ಡ್ರಾ ಮಾಡ್ಕೋಬೇಕು. ಇಲ್ಲಿ ಲೆಂತ್ 14.5 ಹಾಗೆಯೇ ಡಾಟ್ ಪಾಯಿಂಟ್ 9.50 ಅಂದರೆ 9.5 ಇಂಚ್. ಇದಕ್ಕೀಗ ನೀಟಾಗಿ ಲೈನ್ ಎಳೆದುಕೊಳ್ಬೇಕು. ಇದು ಇಲ್ಲಿ ಚೆಸ್ಟ್ 33 ಹಾಗೆಯೇ ಅಪ್ಪರ್ ಚೆಸ್ಟ್ 33, ಚೆಸ್ಟ್ 33 ಸೇಮ್ ಇರುತ್ತೆ. ಅದನ್ನೀಗ ನಾವು ಯಾವ ರೀತಿ ಡ್ರಾಫ್ಟಿಂಗ್ ಮಾಡೋದಂತ ತಿಳಿಸಿಕೊಡ್ತೇನೆ. ಇಲ್ಲಿ ಶೋಲ್ಡರ್ ಕೂಡ ಹಾಗೆಯೇ ಬ್ಯಾಕ್ ನೆಕ್ಕಲ್ಲಿ ನಾವು ಶೋಲ್ಡರ್ ಹೇಗೆ ಯೂಸ್ ಮಾಡಬೇಕು, ಹೇಗೆ ಡ್ರಾಫ್ಟಿಂಗ್ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ. ಇಲ್ಲಿ ನೋಡಿ, ಶೋಲ್ಡರ್ 14.5, ಅದಕ್ಕೆ 7.25 ಇಂಚು 7.25ಗೆ ಒಂದು ಲೈನ್ ಎಳೆದುಕೊಳ್ಬೇಕು. ಹಾಗೆಯೇ 1 ಇಂಚು ಡೌನ್. ಇಲ್ಲಿ ನೋಡಿ, ನಾನು 1/2 ಇಂಚಿನಷ್ಟು ಮೈನಸ್ ಮಾಡ್ಕೊಳ್ತಾ ಇದ್ದೇನೆ. ಫ್ರಂಟ್ ಡೀಪ್ ಇರೋದ್ರಿಂದ ಅಥವಾ ಸ್ವಲ್ಪ ಟೈಟ್ ಬರಲಿಕ್ಕೆ ಬೇಕಾಗಿ ಇಲ್ಲಿ 1/2 ಇಂಚಿನಷ್ಟು ಮೈನಸ್ ಮಾಡ್ಕೋಬೇಕು. ಹಾಗೆಯೇ 6 ಆರ್ಮೋಲ್ ಡೌನ್ 6 ಇಂಚಿನಷ್ಟು ಇಲ್ಲಿ ಕೊಟ್ಟಿದ್ದೇನೆ. ಮತ್ತು ನಾವು ಇದನ್ನು ಆರ್ಮೋಲು ಚೆಕ್ ಮಾಡಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಮೊದಲು 6ಇಂದ ಸ್ಟಾರ್ಟ್ ಮಾಡಬೇಕು. 6 ಅಥವಾ 7 ಇಂಚ್ ಕೂಡ ಕೊಡ್ಬೋದು. ಮೊದಲೇ ನಾವು 7 ಇಂಚ್ ಕೊಟ್ಟು ಮತ್ತೆ ಹೆಚ್ಚು ಕಡಿಮೆ ಕೂಡ ಮಾಡ್ಬೋದು. ನಮ್ಮದು ಸ್ಟ್ಯಾಂಡರ್ಡ್ ಅಂದರೆ 7 ಇಂಚಿನಿಂದ ಸ್ಟಾರ್ಟ್ ಮಾಡ್ತೇವೆ. ನಾನೀಗ ನಿಮಗೆ ತೋರಿಸಿಗೋಸ್ಕರ 6 ಇಂಚಿನಿಂದ ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ಅಪ್ಪರ್ ಚೆಸ್ಟ್ 33 ಪ್ಲಸ್ 1/2 ಇಂಚಿನಷ್ಟು ನಾವು ಎಕ್ಸ್ಟ್ರಾ ಕೊಡಬೇಕು. ನಿಮಗೆ ಸ್ವಲ್ಪ ಜಾಸ್ತಿ ಲೂಸಿಂಗ್ ಬೇಕು ಅಂತ ಫ್ರಂಟಲ್ಲಿ ನಾವು ಲೂಸಿಂಗ್ ಕೊಡೋ ಹಾಗಿಲ್ಲ, ಕೊಡ್ಬೋದು. ಬ್ಯಾಕಲ್ಲಿ ಕೂಡ ಟೋಟಲ್ ಚೆಸ್ಟಲ್ಲಿ +1 ಮಾಡ್ಕೋಬೋದು. ನೋಡಿ, ಇಲ್ಲಿ ಆರ್ಮೋಲಲ್ಲಿ ಪುನಃ 1/2 ಇಂಚು ಮೈನಸ್ ಮಾಡ್ಕೋತಾ ಇದ್ದೇನೆ. ಮೊದಲು ನಾನು ಶೋಲ್ಡರಲ್ಲಿ 1/2 ಇಂಚ್ ಮೈನಸ್ ಮಾಡಿದ್ದೆ. ಈಗ ಪುನಃ ಆರ್ಮೋಲ್ ಡೌನ್ ಹಾಕಿರ ಅಂದರೆ ಮಿಡ್ ಪಾಯಿಂಟಲ್ಲಿ ಇನ್ನೂ 1/2 ಇಂಚ್ ಮೈನಸ್ ಮಾಡಿ ಈಗ ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಡಾಟ್ ಪಾಯಿಂಟ್ 3.25, ಹಾಗೆಯೇ ಕೆಳಗೆ ಪುನಃ 1/2 ಇಂಚ್ ಮೈನಸ್ ಮಾಡಿಕೊಂಡು 2.25 ತೆಗೆದುಕೊಳ್ಬೇಕು. ನೋಡಿ, ಈ ಥರ ಲೈನ್ ಎಳೆದುಕೊಂಡು ಡ್ರಾ ಮಾಡ್ಕೋಬೇಕು. ಮತ್ತು ಇದು ನಮ್ಮ ಫಸ್ಟ್ ಪಾರ್ಟ್, ಪ್ರಿನ್ಸಸ್ ಕಟ್ನ ಫಸ್ಟ್ ಪಾರ್ಟ್. ಹಾಗೆಯೇ ಇಲ್ಲಿ ನೀಟಾಗಿ ಅಥವಾ ಕರ್ವ್ ಶೇಪರಲ್ಲಿ ಕೂಡ ನಾವು ಕೊಡ್ಬೋದು. ಇದು ಆರ್ಮೋಲ್ ಲೈನನ್ನು ಕೂಡ ನಾವು ಒಂದೇ ರೀತಿ ಮಾಡ್ಕೋಬೇಕು. ಇಲ್ಲಿ ನೀವು 3/4 ಇಂಚು ಅಥವಾ ಇಲ್ಲಿ 3/4 ಇಂಚಿನಷ್ಟು ನಾನು ಡಾಟ್ ಕೊಡ್ತಾ ಇದ್ದೇನೆ. ಅರ್ಧ ಇಂಚು ಕೂಡ ಕೊಡ್ಬೋದು. 3/4 ಇಂಚು ಕೊಟ್ಟರೆ ಏನಾಗ್ತಂದರೆ ಇನ್ನೂ ಸ್ವಲ್ಪ ಟೈಟಾಗಿ ಬರುತ್ತೆ. 1/2 ಇಂಚು ಕೊಟ್ಟರೆ ಸ್ವಲ್ಪ ಲೂಸಾಗಿ ಬರುತ್ತೆ. ಈಗ ನಾವು ಆರ್ಮೋಲನ್ನು ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಆರ್ಮೋಲನ್ನು ಜಾಯಿಂಟ್ ಮಾಡಿದ ತಕ್ಷಣ ನಾವು ಅದನ್ನು ಚೆಕ್ ಮಾಡ್ಕೋಬೇಕು. ನಾವು ಅದನ್ನು ಮಿಸ್ ಮಾಡಲೇಬಾರ್ದು. ಯಾಕಂದರೆ ಹೆಚ್ಚಿನ ಸಮಯ ಅಂದರೆ ಹೆಚ್ಚಿನ ಟೈಮಲ್ಲಿ ನಮಗೆ ಬ್ಯಾಕ್ ನೆಕ್ಕಲ್ಲಿ ಆರ್ಮೋಲ್ ಟೈಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ಬೇಕಾಗಿ ನಾವು ಯಾವಾಗಲೂ ಆರ್ಮೋಲ್ ಚೆಕ್ ಮಾಡಿಕೊಳ್ಳೇಬೇಕು. ಆರ್ಮೋಲ್ ಎಷ್ಟಿದೆಯೋ ಅದಕ್ಕಿಂತ 1/4 ಇಂಚಿನಷ್ಟು ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ, ಆದರೆ ಕಡಿಮೆ ಬರಲೇಬಾರ್ದು. ಯಾಕೆಂದರೆ ಆರ್ಮೋಲ್ ಟೈಟ್ ಆಗುತ್ತೆ. ನೋಡಿ, ಈ ಥರ ನಾವು ಚೆಕ್ ಮಾಡ್ಕೋಬೇಕು. ನಮ್ಮದು ಆರ್ಮೋಲು 8 ಬರಬೇಕು, 8 ಬರಬೇಕು. ಅದಕ್ಕಿಂತ ಕಡಿಮೆ ಬಂದರೆ ನಾವು ಇನ್ನೂ ಸ್ವಲ್ಪ ಡೌನ್ ಹೋಗಿ ಆರ್ಮೋಲ್ ಶೇಪರಲ್ಲಿ ಶೇಪ್ ಕೊಡಬೇಕು, ಅಥವಾ ನೀವು ಕೈಯಲ್ಲಿ ಕೂಡ ಕೊಡ್ಬೋದು. ನೋಡಿ, ಈ ಥರ ಲೈನ್ ಹಾಕ್ಕೊಂಡು ಮತ್ತೊಮ್ಮೆ ನಾವು ಶೇಪು ಕೊಡಬೇಕು. ಈಗ ನಮ್ಮದು ಟೋಟಲ್ ಆರ್ಮೋಲ್ ಡೌನ್ 7 ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಮೊದಲು ನಾವು ಎಷ್ಟೇ ಕೊಟ್ಟರೂ ಕೂಡ ನಮಗೆ ಚೆಕ್ ಮಾಡುವಾಗ ಅದು ಆರ್ಮೋಲ್ ಎಷ್ಟಿದೆಯೋ ಅಷ್ಟು ಬರಬೇಕು, ಅಥವಾ ಅದಕ್ಕಿಂತ 2 ಪಾಯಿಂಟ್ ಜಾಸ್ತಿ ಬಂದರೂ ಪರವಾಗಿಲ್ಲ, ಕಡಿಮೆ ಯಾವತ್ತೂ ಬರಬಾರ್ದು. ಈಗ ನಮ್ಮ ವೇಸ್ಟ್ ಎಷ್ಟು ಇದೆ ಅಂತ ನೋಡುವ. ಇಲ್ಲಿ ನೋಡಿ, 2.25. ಹಾಗೆ ನಾವು ವೇಸ್ಟ್ ಡಾಟ್ 2.25ವರೆಗೂ ಕೊಡ್ಬೋದು. ನಾನಿಲ್ಲಿ 2.25 ಕೊಡ್ತೇನೆ. ಯಾಕೆ ಅಂದರೆ ನನಗೆ ಚೆಸ್ಟಲ್ಲಿ
ಅಪ್ಪರ್ ಚೆಸ್ಟ್ ಅಲ್ಲ, ಚೆಸ್ಟಲ್ಲಿ 2 ಇಂಚಿನಷ್ಟು ಲೂಸಿಂಗ್ ಬೇಕು. ಅಂದರೆ 33 ಇದ್ದರೆ ನಾವು ಚೆಕ್ ಮಾಡುವಾಗ ಚೆಸ್ಟಲ್ಲಿ 35 ಬರಬೇಕು. ಆಗ ಮಾತ್ರ ನಮಗೆ ಸ್ವಲ್ಪ ಲೂಸಾಗಿ ಹಾಗೆ ಸ್ವಲ್ಪ ಕಂಫರ್ಟಾಗಿ ಇರುತ್ತೆ. ಇದು ಕೂಡ ನಾವು ಆ ವೇಸ್ಟ್ ಡಾಟ್ ಉಂಟಲ್ಲ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕು. ಅಂದರೆ ಈ ಸೈಡಿನ ಪ್ರಿನ್ಸಸ್ ಕಟ್ ಪಾರ್ಟಲ್ಲಿ ಎಷ್ಟು ಬಂದಿದೆಯೋ ಅಷ್ಟೇ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು ಹಾಫ್ ಅಥವಾ 1 ಇಂಚಿನಷ್ಟು ಮೈನಸ್ ಮಾಡ್ಕೋತೀನಿ. ನಿಮಗೆ ಒಂದು ವೇಳೆ ಬ್ಯಾಕಲ್ಲಿ ಲೆಂತ್ ಜಾಸ್ತಿ ಬೇಕು ಅಂತಾದರೆ ಇಲ್ಲಿ ನಾವು ಮೈನಸ್ ಮಾಡ್ತಾ ಇದ್ದೇವಲ್ಲ ಅದನ್ನು ಕಡಿಮೆ ಮಾಡ್ಕೋಬೋದು. ಅಂದರೆ ನಾವು ಡೀಪ್ ನೆಕ್ಕಲ್ಲಿ ಇಲ್ಲಿ 1.5 ಇಂಚಿನಷ್ಟು ಮೈನಸ್ ಮಾಡ್ತೇವೆ, ಆದರೆ ಪ್ಯಾಕ್ ನೆಕ್ಕಲ್ಲಿ 1 ಇಂಚು ಅಥವಾ 3/4 ಇಂಚಿನಷ್ಟು ಮಾತ್ರ ಮಾಡ್ತೇವೆ. ಯಾಕೆಂದರೆ ಇಲ್ಲಿ ನಮಗೆ ಬ್ಯಾಕಲ್ಲಿ ಯಾವುದೇ ಅಂದರೆ ಬ್ರಾಡ್ ಪ್ಯಾಕ್ ನೆಕ್ ಆದರೆ ಬ್ರಾಡ್ ಹೋಗೋದಿಲ್ಲ, ಆದರೆ ಡೀಪ್ ನೆಕ್ ಆದರೆ ಬ್ರಾಡಾಗಿ ಮೇಲೆ ಹೋಗುತ್ತೆ. ಅಂದರೆ ಬ್ಲೌಸ್ ಕೆಳಗೆ ಆದಷ್ಟು ಬರುತ್ತೆ, ಇದು ಬರೋದಿಲ್ಲ. ಇದ್ದಲ್ಲೇ ಇರೋದ್ರಿಂದ ನಾವು ಆದಷ್ಟು ಇಲ್ಲಿ ಕಡಿಮೆ ಮೈನಸ್ ಮಾಡ್ಕೋಬೇಕು ಪ್ಯಾಕ್ ನೆಕ್ಕಲ್ಲಿ. ಆದರೆ ಡೀಪ್ ನೆಕ್ಕಲ್ಲಿ 1-1.5 ಇಂಚು ಮಾಡಲೇಬೇಕು, ಆಗ ಮಾತ್ರ ನಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗಲ್ಲಿ ನಿಲ್ಲುತ್ತೆ. ಈಗ ನೋಡಿ ನಾನು ಶೋಲ್ಡರ್ ಇದು ನೆಕ್ಕಿನ ಹತ್ತಿರದಿಂದ ಬರಬೇಕಾದ್ರೆ ನೀವು 2 ಇಂಚು ತೆಗೆದುಕೊಳ್ಳಿ. ಆದರೆ ನೆಕ್ಕಿನಿಂದ ಸ್ವಲ್ಪ ದೂರದಲ್ಲಿ ಅಂದರೆ ಸ್ವಲ್ಪ ದೂರ ಸ್ವಲ್ಪ ಫ್ರೀ ಆಗಿರಬೇಕು ಅಂತಾದರೆ 2.5 ಇಂಚಿಗೆ ಈಗ ನಾನು ಮೊದಲು ಕೊಟ್ಟಿದ್ದೇನಲ್ಲ ಅದರಿಂದಲೇ ನಾವು ಶೇಪ್ ತೆಗೆದುಕೊಳ್ಬೋದು. ನಿಮಗೆ ಡೀಪ್ ಬೇಕಾದರೆ ವಿ ಶೇಪ್ ಆದರೆ ನೀವು 8-9 ಇಂಚಿನವರೆಗೂ ಕೆಳಗೆ ಹೋಗ್ಬೋದು. ನಾನಿದು ಸ್ವೀಟ್ ಆರ್ಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಬ್ರಾಡ್ ಹೋಗೋದ್ರಿಂದ ನಾನು 7.5 ಇಂಚಿಗೆ ಇಲ್ಲಿ ಕೊಡ್ತಾ ಇದ್ದೇನೆ. 8 ಇಂಚಿಗೆ ನೀವು ಕೊಡುವುದಾದರೆ ಇನ್ನೂ 1/4 ಇಂಚು ನಾವು ಶೋಲ್ಡರ್ ಮೈನಸ್ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ ಫ್ರಂಟಲ್ಲಿ ಸ್ವಲ್ಪ ಬ್ರಾಡಾಗಿ ಹೋಗುತ್ತೆ, ಅಂದರೆ ಸ್ವಲ್ಪ ಅಗಲ ಹೋಗುತ್ತೆ. ಅದಕ್ಕೆ ಬೇಕಾಗಿ ಇಲ್ಲಿ ನೀವು ಯಾವುದೇ ಶೇಪ್ ಕೂಡ ಕೊಡ್ಬೋದು. ನಾನಿಲ್ಲಿ ಸ್ವೀಟ್ ಹಾರ್ಟ್ ಇನ್ನೊಂದು ಶೇಪ್ ಕೊಡ್ತಾ ಇದ್ದೇನೆ. ನೋಡಿ ನಾನು ಮೊದಲಿಗೆ ಪಿಕ್ಚರಲ್ಲಿ ತೋರಿಸಿದ್ದೇನಲ್ಲ ಹಾಗೆ ಒಂದರಲ್ಲಿ ರೌಂಡ್ ಇದೆ ಅದರಲ್ಲಿ, ಹಾಗೆ ನೋಡಿ ಈ ಥರ ರೌಂಡ್ ಕೊಡ್ಬೋದು. ಕೆಲವು ಸಲ ಏನಾಗುತ್ತೆ ಅಂದರೆ ಕೆಲವು ಸಲ ರೌಂಡ್ ಶೇಪ್ ಕೊಡುವಾಗ ಸ್ವಲ್ಪ ಲೂಸ್ ಆಗುತ್ತೆ. ಆಗ ನಾವೇನು ಮಾಡಬೇಕಂದ್ರೆ ಡ್ರಾಫ್ಟಿಂಗಲ್ಲಿಯೇ ನಾವು ಟಕ್ಸ್ ಹಿಡಿಬೇಕು ನೆಕ್ಕಲ್ಲಿ. ಅದು ಇನ್ನೊಂದು ಸಲ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಹೀಗೆ ನೋಡಿ ನಾನು 3 ಥರದ ಶೇಪು ಒಂದೇ ಡ್ರಾಫ್ಟಿಂಗಲ್ಲಿ ಕೊಡ್ತಾ ಇದ್ದೀನಿ. ಇದರಲ್ಲಿ ಯಾವ ಶೇಪ್ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ಮೇಯ್ನ್ ಅಂದರೆ ಇಲ್ಲಿ ಶೋಲ್ಡರ್ ದೊಡ್ಡ ಇದಿರುತ್ತೆ, ಅಂದರೆ ಕುತ್ತಿಗೆಯಿಂದ ಸ್ಟಾರ್ಟ್ ಆಗಿ ನಮ್ಮ ಶೋಲ್ಡರ್ ಲೈನ್ವರೆಗೂ ನಮ್ಮ ಶೋಲ್ಡರ್ ಬರುತ್ತೆ. ಇದು ಪ್ಯಾಕಿಂಗ್ ಆಗಿರೋದ್ರಿಂದ ಈ ಥರ ನಾವು ಶೋಲ್ಡರ್ ಮೈನಸ್ ಕಡಿಮೆ ಮಾಡೋದು. ಅಂದರೆ ಬ್ಯಾಕಲ್ಲಿ ನಾವು ಮಾಡೋದೇ ಇಲ್ಲ, ಫ್ರಂಟಲ್ಲಿ ಮಾತ್ರ 1/2 ಇಂಚಿನಷ್ಟು ಮಾಡ್ತೇವೆ. ನೀವು ಇಲ್ಲಿ ಯಾವುದೇ ಶೇಪ್ ಕೂಡ ಕೊಡ್ಬೋದು. ನೋಡಿ ನಮ್ದೀಗ ಫ್ರಂಟಲ್ಲಿ ಡ್ರಾಫ್ಟಿಂಗ್ ಮುಗೀತಾ ಬಂತು. ನಾವಿದನ್ನು ಬಟ್ಟೆಯಲ್ಲಿ ಕಟ್ ಮಾಡೋದು ಹೇಗೆ ಅಂದರೆ ಇದನ್ನು ಈ ರೀತಿ ಇಟ್ಕೊಂಡು ಕಟ್ ಮಾಡಿದ ಮೇಲೆ ಆ್ಯಸ್ ಇಟ್ ಈಸ್ ಇಟ್ಕೊಂಡು ನಾವು ಮಾರ್ಜಿನ್ ಬಿಟ್ಕೊಡ್ತಾ ಹೋಗಬೇಕು. ಇಲ್ಲಿ ಎಲ್ಲ ಕಡೆ ಮಾರ್ಜಿನ್ ಬಿಟ್ಕೋಬೇಕು. ಅಂದರೆ ಇಲ್ಲಿ ಕೂಡ ನಾನು ಎಕ್ಸ್ಟ್ರಾ ಮಾರ್ಜಿನ್ ಇಡಲಿಲ್ಲ, ಅಂದರೆ ಸೀದಾ ಸ್ಟಿಚಿಂಗ್ ಲೈನ್ ಎಲ್ಲಿಂದ ಹೋಗುತ್ತೋ ಅಷ್ಟು ಮಾತ್ರ. ಅದಕ್ಕೆ ಬೇಕಾಗಿ ನಾವು ಡ್ರಾಫ್ಟಿಂಗ್ ಮಾಡೋದು. ಅಂದರೆ ಡ್ರಾಫ್ಟಿಂಗ್ ಮಾಡುವಾಗ ಎಲ್ಲಿಯೂ ಕೂಡ ನಾವು ಮಾರ್ಜಿನ್ ಕೊಡ್ತಾ ಇಲ್ಲ. ಇಲ್ಲಿ ನೋಡಿ ಈ ಥರ ಕಟ್ ಮಾಡಿ ಮೊದಲಿಗೆ ವೇಸ್ಟ್ ಟಕ್ಸ್ ಕಟ್ ಮಾಡಬೇಕು. ಆಮೇಲೆ ನಾವು ಫ್ರಂಟದ್ದು ಕಟ್ ಮಾಡಿದ ಮೇಲೆ ಬ್ಯಾಕದ್ದು ಕಟ್ ಮಾಡೋದು. ಇದು ಬ್ಯಾಕಲ್ಲೂ ಕೂಡ ಮೊದಲು ಸ್ಟಾರ್ಟಿಂಗ್ಗೆ ಕಟ್ ಮಾಡ್ಬೋದು, ಆದರೆ ನಾನು ಮಾಡೋದು ಮೊದಲು ಫ್ರಂಟದ್ದು ಮಾಡಿದ ಮೇಲೆ ಬ್ಯಾಕದ್ದು ಕಟ್ ಮಾಡೋದು. ಯಾಕೆಂದರೆ ನಮ್ಮದು ಫ್ರಂಟದ್ದು ಲೆಂತ್ ಜಾಸ್ತಿ ಇರುತ್ತೆ, ಬ್ಯಾಕದ್ದು ಕಡಿಮೆ ಇರುತ್ತೆ. ಆಗ ಫ್ರಂಟಿಗೆ ಮ್ಯಾಚ್ ಮಾಡ್ಕೋಬೋದು ಬ್ಯಾಕನ್ನು. ಈ ಥರ ಮಾಡಿ ಮತ್ತೆ ನಾವು ಬ್ಯಾಕನ್ನು ಕಟ್ ಮಾಡ್ಕೋಬೇಕು. ನೋಡಿ ನಮ್ಮದು ಈಗ ಫ್ರಂಟ್ ಡ್ರಾಫ್ಟಿಂಗ್ ಮುಗಿದಿದೆ. ಇನ್ನು ಬ್ಯಾಕ್ ಡ್ರಾಫ್ಟಿಂಗ್ ಹೇಗೆ ಮಾಡೋದಂತ ನೋಡುವ. ನೋಡಿ ನಾವೀಗ ಫ್ರಂಟನ್ನು ಹೇಗೆ ಇಟ್ಟಿದ್ದೇವೆ ಅಂತ. ಫ್ರಂಟನ್ನು ಹೇಗೆ ಇಟ್ಕೊಂಡು ನಂತರ ನಾವು ಚೆಸ್ಟ್ ಲೈನ್ ಹಾಗೆಯೇ ಲೆಂತ್ ನೋಡ್ಕೋಬೇಕು. ಲೆಂತ್ ನಾವು ಫ್ರಂಟಲ್ಲಿ ಎಷ್ಟಿದೆಯೋ ಹಾಗೆ ಸೈಡ್ ಲೆಂತ್ ನೋಡ್ಕೋಬೇಕು. ಹಾಗೆ ಇಲ್ಲಿ ನೋಡಿ ನಾನೀಗ ಶೋಲ್ಡರ್ ಲೆಂತ್ ತೆಗೆದುಕೊಳ್ತೇನೆ. ಶೋಲ್ಡರ್ ಮೇನ್ ಇಂಪಾರ್ಟೆಂಟ್, ಅಂದರೆ ಶೋಲ್ಡರ್ ಎಷ್ಟಿದೆಯೋ ಅಷ್ಟೇ ತೆಗೆದುಕೊಳ್ಬೇಕು. ಅಂದರೆ ನಂದು 14.5 ಇತ್ತು,
14.5 ತೆಗೆದುಕೊಳ್ಬೇಕು. ನಾವು ಫ್ರಂಟಲ್ಲಿ ಎಷ್ಟು ತೆಗೆದುಕೊಂಡಿದ್ದೇವೆ, 14.5ರಿಂದ ಹಾಫ್ ಇಂಚ್ ಮೈನಸ್ ಮಾಡಿದೆ, ಅಂದರೆ 7.5ರಿಂದ ಹಾಫ್ ಇಂಚ್ ಮೈನಸ್ ಮಾಡಿದಾಗ ಎಷ್ಟು ಬಂತು, ಅದು ಫ್ರಂಟ್ ಇದು. ಅಂದರೆ ಇಲ್ಲಿ ನೋಡಿ, ನಾನು ಫ್ರಂಟಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲ, ಅದಕ್ಕೆ ಬೇಕಾಗಿ ಇಲ್ಲಿ ಬ್ಯಾಕಲ್ಲಿ ಎಷ್ಟಿದೆಯೋ, ನಮ್ಮ ಒರಿಜಿನಲ್ ಶೋಲ್ಡರ್ ಎಷ್ಟಿದೆಯೋ ಅಷ್ಟೇ ತೆಗೆದುಕೊಳ್ಬೇಕು. ಹಾಗೆ ಇಲ್ಲಿ ಮೇಲೆ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಅಂದರೆ ಶೋಲ್ಡರ್ ಹತ್ತಿರ ನೋಡಿ ಈ ಥರ ಇಟ್ಕೊಂಡು ಈಗ ನಾನೀಗ ವೇಸ್ಟ್ ಲೆಂತ್ ತೆಗೆದುಕೊಳ್ತೇನೆ. ವೇಸ್ಟ್ ಹತ್ತಿರ ಅಂದರೆ ಸೈಡ್ ಲೆಂತ್, ಅದು ನಮ್ಮದು ಬ್ಲೌಸು ಬ್ಯಾಕ್ ಲೆಂತಿಗೆ ಸರಿಯಾಗತ್ತೆ. ನೀವು ಬ್ಯಾಕ್ ಲೆಂತ್ ಉದ್ದ ಬೇಕಾದರೆ ಇನ್ನೂ ಜಾಸ್ತಿ ತೆಗೆದುಕೊಳ್ಬೋದು, ಅದು ಹೇಗೆ ಅಂತ ಮತ್ತೆ ನೋಡುವ. ಈಗ ನೋಡಿ, ನಾನೀಗ ಚೆಸ್ಟ್ ಲೈನ್ ಎಳಿತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಎಷ್ಟು, 14.5 ಅಷ್ಟೇ ತೆಗೆದುಕೊಳ್ಬೇಕು. ಮತ್ತು ನಾವು ಶೋಲ್ಡರ್ ಲೈನನ್ನು ಶೋಲ್ಡರ್ ವಿಡ್ತ್ ಎಷ್ಟು ಅಂತ ಫ್ರಂಟಿಗೆ ಮ್ಯಾಚ್ ಮಾಡ್ಕೋಬೇಕು. ಅಂದರೆ ನಾವು ಎಷ್ಟಿದೆಯೋ ಅಷ್ಟು ಮಾಡ್ಕೋಬೇಕು. ಇಲ್ಲಿ ನೆಕ್ ವಿಡ್ತ್ ಇಂಪಾರ್ಟೆಂಟ್ ಆಗಲ್ಲ, ಶೋಲ್ಡರ್ ಎಷ್ಟಿದೆಯೋ ಅಷ್ಟು ತೆಗೆದುಕೊಳ್ಬೇಕು. ಇಲ್ಲಿ ನೋಡಿ, ಚೆಸ್ಟ್ 8.25. ಇಲ್ಲಿ ಲೂಸಿಂಗ್ ಬೇಕಾದರೆ ತೆಗೆದುಕೊಳ್ಬೋದು, 8.5ವರೆಗೂ ಹೋಗ್ಬೋದು. ಯಾಕೆಂದರೆ ಬ್ಯಾಕ್ ಪ್ಯಾಕ್ ಆಗಿರೋದ್ರಿಂದ ನಾವು ಲೂಸಿಂಗ್ ಬ್ಯಾಕಲ್ಲೂ ಇದರಲ್ಲಿ ತೆಗೆದುಕೊಳ್ಬೋದು, ಆದರೆ ಹೆಚ್ಚಾಗಿ ನಾವು ಫ್ರಂಟಲ್ಲೇ ಲೂಸಿಂಗ್ ತೆಗೆದುಕೊಳ್ಳೋದು. ಇದು ಬ್ಯಾಕಲ್ಲಿ ಯಾಕೆ ತೆಗೆದುಕೊಳ್ಬೇಕು ಅಂತಂದರೆ ನಮಗೆ ಸ್ವಲ್ಪ ಕಂಫರ್ಟ್ ಆಗಿರಲಿ ಅನ್ನೋ ಕಾರಣಕ್ಕೆ. ಇಲ್ಲಿ ನೋಡಿ, ನಾವು ಯಾವುದೇ ಚೇಂಜಸ್ ಮಾಡಲಿಕ್ಕಿಲ್ಲ, ಅಂದರೆ ಸೀದಾ ಆರ್ಮೋಲ್ ಶೇಪ್ ಕೊಡಬೇಕು. ಹಾಗೆ ಇಲ್ಲಿ ಶೋಲ್ಡರಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು, ಇದು ಕಂಪಲ್ಸರಿ. ಬ್ಯಾಕ್ ನೆಕ್ಕಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋದು ತುಂಬ ಯೂಸ್ ಆಗುತ್ತೆ, ಅಂದರೆ ಫುಲ್ ಕಂಫರ್ಟ್. ಹಾಗೆ ಫ್ರಂಟಿಗೆ ಬ್ಲೌಸು ಬರೋದಿಲ್ಲ. ಇಲ್ಲಿ ನೀವು ಎಷ್ಟು ಡೀಪ್ ಬೇಕಾದರೂ, ಅಂದರೆ ಇದು ಪ್ಯಾಕ್ ಆಗಿರೋದ್ರಿಂದ 3.5ವರೆಗೆ ಮಾತ್ರ ತೆಗೆದುಕೊಳ್ಬೇಕು, ಅದಕ್ಕಿಂತ ಹೆಚ್ಚು ತೆಗೆದುಕೊಳ್ಬಾರ್ದು. ಇದು ಆದಮೇಲೆ ನೀವು ಇಲ್ಲಿ ಪ್ಯಾಟರ್ನ್ ಕೂಡ ಕೊಡ್ಬೋದು. ನಾನಿಲ್ಲಿ 3.5 ಅಥವಾ 2.5 ಕೂಡ ತೆಗೆದುಕೊಳ್ಬೋದು. ನಾನಿಲ್ಲಿ 3.5 ತೆಗೆದುಕೊಳ್ತೇನೆ. ನಾವು ಈ ಶೋಲ್ಡರ್ ಹತ್ತಿರ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋದು ಕಾಲರ್ ಬ್ಲೌಸಲ್ಲಿ ಕೂಡ ತೆಗೆದುಕೊಳ್ಬೇಕು. ಅದೇ ರೀತಿ ಈ ಥರ ಬ್ಯಾಕ್ ನೆಕ್ಕಲ್ಲಿ ಕೂಡ ಅಂದರೆ ತೆಗೆದುಕೊಳ್ಬೇಕು. ನೋಡಿ, ಇಲ್ಲಿ ಟಕ್ಸ್, ಬ್ಯಾಕ್ ಟಕ್ಸಿಗೆ 1 ಇಂಚು ಎಕ್ಸ್ಟ್ರಾ. ವೇಸ್ಟ್ 27, ಅದಕ್ಕೆ 1 ಇಂಚು ಟಕ್ಸಿಗೆ ಕೊಟ್ಟಿದ್ದೇನೆ. ಈಗ ನಮ್ಮದು ಬ್ಯಾಕ್ ಕೂಡ ರೆಡಿಯಾಗಿದೆ. ಇದನ್ನು ಹೀಗೆ ಬಿಡ್ಬೋದು, ಅಥವಾ ಪ್ಯಾಟರ್ನ್ ಕೂಡ ಯಾವುದೂ ಕೂಡ ಕೊಡ್ಬೋದು. ಇಲ್ಲಿ ಟಕ್ಸ್ ಹಾಫ್ ಇಂಚಿನ ಒಂದು ಟಕ್ಸ್ ಕೊಡಬೇಕು. ಹಾಗೆ 5, 5.5, 4.5 ಈ ಥರ ಕೊಡ್ಬೋದು. 4.5ರಿಂದ 5.5ವರೆಗೂ ಕೊಡ್ಬೋದು. ಟಕ್ಸ್ ಕೊಡುವಾಗ ಮಾತ್ರ ಅಂದರೆ ಸ್ಮೂತಾಗಿ ಕೊಡಬೇಕು, ಅಲ್ಲಿ ಟಕ್ಸ್ ಕೊಟ್ಟಿದೆ ಅಂತ ಗೊತ್ತಾಗಬಾರ್ದು. ಆ ರೀತಿ ಕೊಟ್ಟು ಮತ್ತೆ ನೀಟಾಗಿ ಐರನ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಶೇಪ್ ಕೊಡ್ತಾ ಇದ್ದೇನೆ ಬ್ಯಾಕಲ್ಲಿ, ನಿಮಗೆ ಯಾವುದು ಬೇಕೋ ಅದು ಕೊಡ್ಬೋದು. ನಾನು ಈ ಥರ ಕೊಡ್ತಾ ಇದ್ದೇನೆ ನೋಡಿ. ಇಲ್ಲಿ ರೌಂಡ್ ಶೇಪು ಏನು ಕೂಡ ಕೊಡ್ಬೋದು, ಯಾವುದೇ ಶೇಪನ್ನು ಕೂಡ ಮಾಡ್ಬೋದು. ಪಾಟ್ಲಿ ಬಟನ್ ಕೊಟ್ಟು ಹಾಗೇ ಪ್ಯಾಕ್ ಮಾಡ್ಬೋದು, ಅಥವಾ ಬ್ಯಾಕ್ ಹುಕ್ಸ್ ಕೊಡ್ಬೋದು, ಫ್ರಂಟ್ ಹುಕ್ಸ್ ಕೂಡ ಕೊಡ್ಬೋದು. ಇದು ಬ್ಯಾಕ್ ಹುಕ್ ಕೊಡೋದ್ರಿಂದ ಕೊಡ್ಬೋದು. ಈ ಥರ ಡ್ರಾ ಮಾಡ್ಕೋಬೋದು. ನೋಡಿ, ನಮ್ದೀಗ ಬ್ಯಾಕ್ ಡ್ರಾಫ್ಟಿಂಗ್ ಮುಗಿದಿದೆ. ನಿಮಗೆ ಬ್ಲೌಸ್ ಲೆಂತ್ ಸ್ವಲ್ಪ ಉದ್ದ ಬೇಕು ಅಂದರೆ ಈ ಥರ ಮಾಡ್ಕೋಬೇಕು. ಫುಲ್ಲು ನಮ್ಮ ಸೈಡ್ ಮಾರ್ಜಿನ್ವರೆಗೂ ಹೋಗಬಾರ್ದು. ಲೆಂತ್ ತೆಗೆದುಕೊಂಡು ಆಮೇಲೆ ಸೈಡ್ ಮಾರ್ಜಿನಿಗೆ ನಾವು ಜಾಯಿಂಟ್ ಮಾಡ್ಕೋಬೇಕು ಈ ಥರ ನೋಡಿ. ಆಗ ನಾವು ಟಕ್ಸ್ ಹಿಡಿದಾಗ ನೀಟಾಗಿ ಬ್ಯಾಕ್ ಸ್ಟ್ರೈಟ್ ಬರುತ್ತೆ. ನಮಗೆ ಯಾವಾಗಲೂ ಬ್ಯಾಕ್ ಸ್ಟ್ರೈಟ್ ಆಗಿರಬೇಕು. ಹಾಗೆ ಈ ಸೈಡ್ ಮಾರ್ಜಿನ್ ಹತ್ತಿರ ಜಾರಿದಾಗಿ ಇರಬಾರ್ದು, ಅದಕ್ಕೆ ಬೇಕಾಗಿ ಈ ಥರ ನಾವು ಮಾಡೋದು ನೋಡಿ. ಈಗ ನಾನು ನೆಕ್ ಕಟ್ ಮಾಡ್ತಾ ಇದ್ದೇನೆ. ಇದು ಮೇಲೆ ಕೂಡ ಕೊಡ್ಬೋದು, ಅಂದರೆ 2.5 ಇಂಚು ಕೊಡಬೇಕು. ಇದಕ್ಕೆ ಇಲ್ದಿದ್ರೆ ಸ್ವಲ್ಪ ನೆಕ್ಕಿಗೆ ಅಲ್ಲಿ ಸ್ವಲ್ಪ ಲೂಸ್ ಬೇಕಾದರೆ ಅಥವಾ ಯಾವ ಥರ ಕೂಡ ಕೊಡ್ಬೋದು. ನಾನಿಲ್ಲಿ 3 ಇಂಚಿನವರೆಗೆ ಕೊಟ್ಟಿದ್ದೇನೆ. ಈ ಥರ ಆರ್ಮೋಲ್ ಕಟ್ ಮಾಡ್ಕೋಬೇಕು. ನೀವು ಪ್ಯಾಕ್ ನೆಕ್ ಅಥವಾ ಈ ಥರ ಕಾಲರ್ ನೆಕ್ಕಿಗೆ ಯಾವಾಗಲೂ ಶೋಲ್ಡರ್ ಲೆಂತ್ ಇಂಪಾರ್ಟೆಂಟ್. ಶೋಲ್ಡರದ್ದು ಮೆಜರ್ಮೆಂಟ್ ತೆಗೆದುಕೊಳ್ಬೇಕು, ಇಲ್ದಿದ್ರೆ ಅದು ಟೈಟ್ ಆಗುತ್ತೆ. ನಾವು ಶೋಲ್ಡರ್ ಅಂದಾಜಿಗೆ ಇಡಲಿಕ್ಕೆ ಆಗೋದಿಲ್ಲ.
ಶೋಲ್ಡರ್ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರು ನೀಟಾಗಿ ಬರುತ್ತೆ. ಅಂದರೆ ನಮ್ಮದು ಶೋಲ್ಡರ್ 14.5 ಇದ್ದರೆ ನೀವು 15 ಕೂಡ ತೆಗೆದುಕೊಳ್ಬೋದು. ಆಗ ನಮಗೆ ಯಾವುದೇ ಟೈಟ್ ಆಗೋದು ಅಥವಾ ಎಳೆದ ಹಾಗೆ ಆಗೋದು, ಆರ್ಮೋಲ್ ಹತ್ತಿರ ರಿಂಕಲ್ಸ್ ಬರೋದು, ಅದು ಯಾವುದೇ ಸಮಸ್ಯೆ ಆಗೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ ಎಲ್ಲ ಕಡೆ ಮಾರ್ಜಿನ್ ಕೊಡಬೇಕು. ಅಂದರೆ ನಾನಿಲ್ಲಿ ಎಲ್ಲಿಯೂ ಮಾರ್ಜಿನ್ ಕೊಡಲಿಲ್ಲ, ಬ್ಯಾಕಲ್ಲಿಯೂ ಕೂಡ ಫ್ರಂಟಲ್ಲಿ ಕೂಡ ಕೊಡಲಿಲ್ಲ ನೋಡಿ. ಆಮೇಲೆ ಅಳತೆ ಮಾಡಿಕೊಂಡು ನೋಡ್ಕೋಬೇಕು. ಅಂದರೆ ನಮಗೆ ಚೆಸ್ಟಲ್ಲಿ 34 ಬಂದರೆ 33 ಇದ್ದರೆ ಅಲ್ಲಿ 34 ಬರಬೇಕು. ಅಂದರೆ ಸ್ವಲ್ಪ ಲೂಸಿಂಗ್ ಇದ್ರೂ ಒಳ್ಳೆಯದು, ಇಲ್ಲಿದ್ರೆ ಫಿಟ್ ಇದ್ರೂ ಪರವಾಗಿಲ್ಲ. ಆದರೆ ನಮಗೆ ಚೆಸ್ಟಲ್ಲಿ 35 ಬರಬೇಕು. 33 ಇದ್ದರೆ 35 ಅಂದರೆ 2 ಇಂಚ್ ಲೂಸಿಂಗ್ ಬರಲೇಬೇಕು, ಇಲ್ಲದಿದ್ದರೆ ನಮಗೆ ಟೈಟ್ ಆಗುತ್ತೆ. 33 ಇದ್ದರೆ 35, 36 ಇದ್ದರೆ 37 ಆ ಥರ, ಅಂದರೆ 2 ಇಂಚಿನಷ್ಟು ಎಕ್ಸ್ಟ್ರಾ ಬರಬೇಕು. ಹಾಗೆ ಆರ್ಮೋಲ್ ಹತ್ತಿರ ಕೂಡ ನಮಗೆ ಒಂದು ಅರ್ಧ ಇಂಚಿನಷ್ಟಾದರೂ ಎಕ್ಸ್ಟ್ರಾ ಸಿಗಬೇಕು, ಇಲ್ದಿದ್ರೆ ತುಂಬ ಟೈಟ್ ಆಗುತ್ತೆ, ಅಂದರೆ ಸ್ಟಿಚ್ ಹತ್ತಿರ ಎಳೆದ ಹಾಗೆ ಆಗುತ್ತೆ. ಅದಕ್ಕೆ ಬೇಕಾಗಿ ನಾವು ಸ್ವಲ್ಪ ಫ್ರೀ ಇದ್ದರೆ ಸ್ವಲ್ಪ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಿಮಗೆ ಹೇಗೆ ಆಗುತ್ತೆ ಹಾಗೆ ಮಾಡ್ಕೋಬೋದು. ಫುಲ್ಲು ಫಿಟ್ಟಿಂಗಲ್ಲಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಫಿಟ್ಟಿಂಗಲ್ಲಿ ಮಾಡ್ತಾ ಇಲ್ಲ, ಸ್ವಲ್ಪ ಲೂಸಲ್ಲಿ, ಅಂದರೆ ಕ್ಲೈಂಟಿಗೆ ಕನ್ಫರ್ಟ್ ಆಗೋ ರೀತಿಯಲ್ಲಿ ಮಾಡಿದ್ದೇನೆ ನೋಡಿ. ನಮ್ದೀಗ ಡ್ರಾಫ್ಟಿಂಗ್ ಮುಗಿದಿದೆ. ಎಲ್ಲಿಯೂ ನಮಗೆ ಪಾಯಿಂಟ್ ಬರಬಾರ್ದು. ಪ್ರಿನ್ಸಸ್ ಕಟ್ ಮಾಡುವಾಗ ಪಾಯಿಂಟ್ ಬಂದರೆ ಅದನ್ನು ನಾವು ಮೈನಸ್ ಮಾಡ್ಕೋಬೇಕು ನೋಡಿ. ನಮ್ದೀಗ ಡ್ರಾಫ್ಟಿಂಗ್ ಮುಗಿದಿದೆ. ನಾವು ಬೇಕಾದರೆ ಅದನ್ನು ಚೆಕ್ ಮಾಡಿ ನೋಡ್ಕೋಬೋದು ನೋಡಿ. ಬ್ಯಾಕಲ್ಲಿ 8.25 ಉಂಟು. ಇದು ನಾವು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು, ಎಲ್ಲ ನಮ್ಮ ಕೈಯಲ್ಲೇ ಇರೋದು. ಅಂದರೆ ಸ್ಟಿಚಿಂಗ್ ಹತ್ತಿರ ಬೇಕಾದರೆ ಬಿಡಿಸ್ಕೋಬೋದು, ಅಥವಾ ನಾವು ಡ್ರಾಫ್ಟಿಂಗ್ ಮಾಡುವಾಗಲೇ 8.25 ಇದ್ದರೆ ಅದನ್ನು 8.25ಗೆ 8.5ಗೆ 1 ಪಾಯಿಂಟ್ ಕಮ್ಮಿ ಮಾಡಿ ತೆಗೆದುಕೊಳ್ಬೋದು, ಅಥವಾ 8.25ನೇ ತೆಗೆದುಕೊಳ್ಬೋದು. ನಾವು ಯಾವಾಗಲೂ ಪ್ಯಾಕಿಂಗ್ ಅಂದರೆ ಫುಲ್ ಪ್ಯಾಕ್ ಆಗಿರೋ ನೆಕ್ಕಿಗೆ ಆ ಥರ ಮಾಡ್ಬೋದು. ಆದರೆ ಫ್ರಂಟ್ ಡೀಪ್ ಇರೋ ನೆಕ್ಕಿಗೆ ಒಂದು 2 ಪಾಯಿಂಟ್ನಷ್ಟು ಲೂಸಿಂಗ್ ಇದ್ದರೆ ಸಾಕು ನೋಡಿ. ಇಲ್ಲಿ ನನಗೆ ಕರೆಕ್ಟಾಗಿ 35 ಬರ್ತಾ ಇದೆ. ಅಂದರೆ 33 ಚೆಸ್ಟ್, ಅಪ್ಪರ್ ಚೆಸ್ಟ್ ಕೂಡ 33, ಚೆಸ್ಟ್ ಕೂಡ 33, ಅಂದರೆ ಸೇಮ್ ಇದೆ. ವೇಸ್ಟ್ 27. ಇಲ್ಲಿ ನೋಡಿ ಪಾಯಿಂಟ್ ಬಂದಿದೆ, ಅದನ್ನು ನಾವು ಸ್ವಲ್ಪ ತೆಗೆಯಬೇಕು, ಆಗ ಮಾತ್ರ ನಮಗೆ ನೀಟಾಗಿ ಸ್ಟಿಚಿಂಗ್ ಮಾಡಲಿಕ್ಕಾಗತ್ತೆ. ನಾವಿದನ್ನು ಹೇಗೆ ಮಾಡೋದು ಅಂತ ನಾನು ಅಂದರೆ ಡ್ರಾಫ್ಟಿಂಗನ್ನು ನಮ್ಮ ಬಟ್ಟೆ ಮೇಲೆ ಇಟ್ಟು ಹೇಗೆ ಕಟ್ ಮಾಡೋದು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ, ನೀವು ಅದನ್ನು ನೋಡ್ಕೋಬಹುದು ನೋಡಿ. ಇಲ್ಲಿ ನಾನಿಲ್ಲಿ ಶೇಪ್ ಫ್ರಂಟಿಗೆ ಡೀಪ್ ಕೊಡ್ತಾ ಇದ್ದೇನೆ. ನೀವು ಸ್ವಲ್ಪ ಬ್ರಾಡ್ ಕೂಡ ಕೊಡ್ಬೋದು, ಅಂದರೆ ಸ್ವಲ್ಪ ಆರ್ಮೋಲ್ ಹತ್ತಿರ ಕೂಡ ಹೋಗ್ಬೋದು. ಶೇಪ್ ಯಾವ ಥರ ಕೂಡ ಮಾಡ್ಕೋಬೋದು. ನಾನು ಅಲ್ಲಿ ಪಿಕ್ಚರಲ್ಲಿ ಮೊದಲು ಯಾವ ಥರ ಕೊಟ್ಟಿದ್ದೇನೆ ಆ ಥರ ಇಲ್ಲಿ ನಾನು ಶೇಪ್ ಕೊಟ್ಟಿದ್ದೇನೆ ನೋಡಿ. ಈ ಥರ ಸ್ವಲ್ಪ ಅಂದರೆ ಇಲ್ಲಿ ಪಾಯಿಂಟ್ ಇದ್ದರೆ ನಾವು ಅದನ್ನು ಮೈನಸ್ ಮಾಡ್ಕೋಬೇಕು. ಅಂದರೆ ನಮ್ಮ ಶೋಲ್ಡರ್ ಒಂದೇ ರೀತಿ ಇರಬೇಕು ನಾವು ಜಾಯಿಂಟ್ ಮಾಡುವಾಗ. ನಾನು ಇಲ್ಲಿ ನೋಡಿ ಈ ಥರ ಬರಬೇಕು, ಅದು ಉಲ್ಟಾ ಇಟ್ಟಿದ್ದೇನೆ ನೋಡಿ. ಆರ್ಮೋಲ್ ಹತ್ತಿರ ಆರ್ಮೋಲ್ ಇಡಬೇಕು, ಆಗ ನಮಗೆ ಚೆಕ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ನೆಕ್ ಹತ್ತಿರ ನೆಕ್, ಇದು ನೆಕ್ ನೋಡಿ. ಆಮೇಲೆ ಆರ್ಮೋಲ್ ಹತ್ತಿರ ಆರ್ಮೋಲ್ ಇಡಬೇಕು, ಆ ಥರ ಮಾಡ್ಕೋಬೇಕು. ನಮ್ದೀಗ ಡ್ರಾಫ್ಟಿಂಗ್ ಮುಗಿದಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.